ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಸಂಕ್ರಾಂತಿ ಹಬ್ಬಕ್ಕೆ ಮಾದಲಿ ಮಾಡಾಕತ್ತಿದ್ದರೆ, ನಿಮಗೂ ಮಾಡಿ ತೋರಿಸ್ತೀನಿ. ಆ ಮಾದಲಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕಿ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲದಕ್ಕಿಂತ ಮೊದಲಾಗಿ ನೀವು ನೋಡ್ಬೋದ್ರಿ. ಈಗ ನಾನು ಒಂದು ಪಾತ್ರೆ ಇಟ್ಕೋತೀನಿ ರೀ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನಿಸ್ತಿತ್ತಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನಾನು 1 kg ಅಷ್ಟು ಗೋಧಿ ತೊಗೊಂಡಿನ್ರಿ. ಇವು ಹಾಕೊಂಡು ಹುರ್ಕೋತೀನಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ತೊಗೋಬೋದ್ರಿ. 1 kg ತೊಗೋಬೋದು, ಅರ್ಧ kg ಆದ್ರೂ ತೊಗೋಬೋದು. ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ತೊಗೋಬೋದ್ರಿ. ಈ ಮಾದಲಿನ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗ್ಬೇಕನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತ್ರಿ. ಇವು ಗೋಧಿ ಸ್ವಲ್ಪ ಹುರಿಬೇಕಾಗ್ತೈತ್ರಿ. ನಾನು ಜವಾರಿ ಗೋಧಿ ತೊಗೊಂಡಿನ್ರಿ. ನೀವು ಯಾವ ಗೋಧಿ ಆದರೂ ತೊಗೋಬೋದು. ಸದ್ಕದ ಗೋಧಿ ಆದರೂ ತೊಗೋಬೋದು, ಜವ ಗೋಧಿ ಆದರೂ ತೊಗೋಬೋದು, ತೋಟದ ಗೋಧಿ ಆದರೂ ತೊಗೋಬೋದು, ನೀರು ಗೋಧಿ ಆದರೂ ತೊಗೋಬೋದು. ನೀವು ಯಾವ ಗೋಧಿ ನಿಮ್ಮ ಮನ್ಯಾಗ ಅವೈಲೇಬಲ್ ಇರ್ತೈತಿಲ್ಲ ಆ ಗೋಧಿ ತೊಗೊಂಡು ಮಾಡ್ಕೋಬೋದ್ರಿ. ನಾನು ಈಗ ಒಂದ್ಸತಿ ಮಾದಲಿ ಮಾಡಿ ತೋರ್ಸಿನ್ರಿ. ಅದು ಗೋಧಿ ಹಿಟ್ಲೆ ಮಾಡಿದ್ದೆ. ಗೋಧಿ ಹುರಿದು ಎಲ್ಲಿ ಬೀಸ್ಕೊಂಬರೋದು ಅಂತ ಹೇಳಿ, ಗೋಧಿ ಹಿಟ್ಟಿರ್ತೈತೆ ಎಲ್ಲರ ಮನೇಲಿ ಅಂತ ಹೇಳಿ ಗೋಧಿ ಹಿಟ್ಟ ಕಡಲೆ ಹಿಟ್ಟು ಹಾಕಿ ಮಾಡಿ ತೋರಿಸಿದ್ದಾರೆ. ಈಗ ಗೋಧಿನೇ ಹುರಿದು ಮಾಡಿ ತೋರಿಸಿರತ್ತೇಳಿ ಗೋಧಿ ಹುರಿದು ಮಾಡಾಕತ್ತೀನಿ ರೀ. ಗೋಧಿ ಹುರಿದು ತರಿಯಾಗಿ ಬೀಸ್ಕೊಂಬರ್ಬೇಕ್ರಿ. ಸ್ವಲ್ಪ ರವಾ ಥರ ಬೀಸ್ಕೊಂಬರ್ಬೇಕು. ತೀರಾ ಸಣ್ಣ ಚಪಾತಿ ಹಿಟ್ಟಿನಂಗೆ ಸಣ್ಣಗೆ ಬೀಸ್ಕೊಂಬರ್ಬಾರ್ದ್ರೆ ಸ್ವಲ್ಪ ದಪ್ಪಗೆ ಬೀಸ್ಬೇಕಾಗ್ತೈತ್ರಿ. ಹಿಡಿದ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೇಕ್ರಿ. ಈಗ ಗೋಧಿ ಹುರಿದಾವ್ ನೋಡ್ರಿ, ಈ ರೀತಿ ಹುರ್ಕೋಬೇಕ್ರಿ ನೀವು. ಈಗ ಇವನ್ನ ತಕೊಂಡು ಒಂದು ಪಾತ್ರೆಗೆ ಹಾಕೋತೀನಿ ನೋಡ್ರಿ. ಈಗ ಅದೇ ಪಾತ್ರೆಗೆ ನಾನು 1 ಕಪ್ ಕಡಲೆಬೇಳೆ ತೊಗೊಂಡಿನ್ರಿ, ಅವು ಹಾಕೋತೀನಿ ನೋಡ್ರಿ. ಇವನು ಸ್ವಲ್ಪ ಹುರಿಬೇಕಾಗ್ತೈತ್ರಿ. ಇವನು ಚಲೋತ್ನೆ ಹುರ್ಕೊಂಡು ಗೋಧಿ ಒಳಗೆ ಹಾಕೋತೀನಿ ರೀ. ಇದು ಮಾದಲಿ ಅವಾಗೆ ಮಾಡ್ಬೇಕು ಇವಾಗೆ ಮಾಡ್ಬೇಕತ್ತೇನಿಲ್ಲ ರೀ. ನಾ ಈಗ ಸಂಕ್ರಾಂತಿ ಹಬ್ಬಕ್ಕೆ ಮಾಡಾಕತ್ತೀನಿ. ನೀವು ಸಂಕ್ರಾಂತಿ ಹಬ್ಬಕ್ಕಾದ್ರೂ ಮಾಡ್ಕೋಬೋದು, ಜಾತ್ರೆಗಳು ಬರ್ತಾವಲ್ರಿ ಬೇಸಿಗೆಯಲ್ಲಿ, ಜಾತ್ರೆಗಾದ್ರೂ ಮಾಡ್ಕೋಬೋದು. ಯಾವಾಗ ತಿನ್ಬೇಕು ಅನ್ಸುತ್ತೆ ಅವಾಗೆಲ್ಲ ಮಾಡ್ಕೋಬೋದ್ರಿ. ನಾ ಇವತ್ತೇನು ವಿಡಿಯೋ ಹಾಕಾಕತ್ತೀನಲ್ರಿ, ಇದು ನೀವು ನೋಡಿ ಸೇವ್ ಮಾಡಿ ಇಟ್ಕೋರಿ. ನಿಮ್ಗೆ ಯಾವಾಗ ಮಾಡ್ಕೋಬೇಕು ಅನ್ಸುತ್ತೆ ಅವಾಗ ನೋಡ್ಕೊಂಡು ನೀವು ಮಾಡ್ಕೋಬೋದ್ರಿ. ಈಗ ಇವು ಕಡಲೆಬೇಳೆ ಹುರಿದವ್ರು ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು. ಕಡಲೆಬೇಳೆ ಹುರಿದಾವು. ಈಗ ನಾ ಗೋಧಿಯನ್ನು ಹುರಿದು ಇಟ್ಕೊಂಡಿದ್ನಲ್ರಿ, ಅದ್ರಾಗ ಒಯ್ದು ಹಾಕೋತೀನಿ ನೋಡ್ರಿ. ಇವನು ಪೂರ್ತಿ ಕೆಂಪಾಗಂಗೆ ಏನು ಹುರಿಬೇಡ್ರಿ, ಈ ಥರ ಹುರಿದ್ರೆ ಸಾಕ್ರಿ. ಈಗ ಅದೇ ಪಾತ್ರೆಗೆ ನಾನು ಒಂದು ಸ್ವಲ್ಪ ಎಳ್ಳು ಹಾಕೊಂಡು ಹುರ್ಕೋತೀನಿ ನೋಡ್ರಿ. ಇದು ಪಾತ್ರೆ ಬಿಸಿ ಇರ್ತೈತ್ರಿ, ಇವು ಬೇಗ ಹುರಿತಾವ್ರಿ ಎಳ್ಳು, ಹಾಗಾಗಿ ನೀವು ನೋಡ್ಕೊಂಡು ಹುರ್ಕೋಬೇಕಾಗ್ತೈತಿ. ಈಗ ಇದ್ರಾಗೆ ನಾನು ಗಸಗಸಿ ಹಾಕೋತೀನಿ ನೋಡ್ರಿ. ಇವು ಜಾಸ್ತಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗ್ತದೆ. ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತು ಸಾಧ್ಯತೆ ಇರ್ತೈತ್ರಿ. ಇದು ಪಾತ್ರೆ ಬಿಸಿ ಇರ್ತೈತಿಲ್ಲ, ಅದ್ರಾಗೆ ಹುರಿದು ಬಿಡ್ತಾವ್ರಿ. ಈಗ ನಾನು ಸ್ಟವ್ ಆಫ್ ಮಾಡೀನಿ. ಇವು ಹುರಿದಾವ್ರಿ. ಇವೊಂದು ಪಾತ್ರೆಲಿ ಎತ್ತಿಟ್ಕೋತೀನಿ ನೋಡ್ರಿ. ಈಗ ನೋಡಿ ಹಿಡಿದ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇನ್ನು ಜಾಸ್ತಿ ಹುರಿದ್ರೆ ಹೊತ್ತು ಸಾಧ್ಯತೆ ಇರ್ತಾವೆ, ಹಾಗಾಗಿ ನಾನು ತಕ್ಕೊಂಡ್ಬಿಡ್ತೀನಿ ನೋಡ್ರಿ. ಈ ರೀತಿ ಹುರ್ಕೊಂಡೇನೆ ಸಾಕ್ರಿ ಇಷ್ಟು ಹುರಿದ್ರೆ. ಈಗ ನಾನು ಗೋಧಿ ಕಡಲೆಬೇಳೆ ಹುರಿದು ಇಟ್ಕೊಂಡೇನ್ರಿ. ಇವು ತಣ್ಣಗಾಗಲ್ಲ. ಸ್ವಲ್ಪ ತಣ್ಣಗಾದ ನಂತರ ನಾನು ನಮ್ಮ ಮನ್ಯಾಗ ಗಿರಣಿ ಐತಿ, ನಾ ಹಿಟ್ಟಿನ ಗಿರಣೆ ಬೀಸ್ಕೊತೀನಿ ರೀ. ನೀವು ಬೇಕಾದ್ರೆ ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಬರ್ಬೋದು. ಸ್ವಲ್ಪ ತರಿಯಾಗಿ ಬೀಸ್ಕೊಂಬರ್ಬೇಕ್ರಿ. ಇದು ಪೂರ್ತಿ ಗೋಧಿ ಹಿಟ್ಟು ಥರ ಹಾಕೊಂಬರ್ಬಾರ್ದು, ಸ್ವಲ್ಪ ದಪ್ಪಗೆ ಹಾಕ್ಸ್ಬೇಕ್ರಿ. ಅಂದ್ರೆ ಮಾದಲಿ ಉದ್ರಾಗ ಮಸ್ತಾಗಿ ಬರ್ತೈತ್ರಿ. ಈಗ ನಾವು ಹುರಿದಿವಲ್ರಿ, ಇವು ಬಿಸಿ ಅದಾವು, ಸ್ವಲ್ಪ ತಣ್ಣಗಾಗಲ್ಲ. ತಣ್ಣಗಾದ ನಂತರ ನಮ್ಮ ಮನ್ಯಾಗೇನು ಹಿಟ್ಟಿನ ಗಿರಣಿ ಐತಿಲ್ರಿ, ನಾ ಅದ್ರಾಗ ಹಾಕಿ ಬೀಸ್ಕೊತೀನಿ. ಸ್ವಲ್ಪ ತರಿಯಾಗಿ ಬೀಸ್ಕೊತೀನಿ. ನಿಮ್ಗೆ ತೋರಿಸ್ತೀನಿ ರೀ ಹೆಂಗೆ ಬೀಸ್ಕೊಂಡಿದ್ದೀನಿ ಅನ್ನೋದು. ನಮ್ಮ ಮನ್ಯಾಗ ಹಿಟ್ಟಿನ ಗಿರಣಿ ಐತಿ, ನಾ ಅದ್ರಾಗೆ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ರಿ. ಈಗ ಇದ್ರಾಗ 6 ಸಾಣಿಗೆ ಅದಾವ. ನಾ ಈಗ 1 ಸಾಣಿಗೆ ತೊಗೋತೀನಿ. ಇದು ಹಿಟ್ಟು ಹಾಕೋರಿ, ಪೂರ ಸಣ್ಣ ಹಿಟ್ಟು ಬರ್ತೈತಿ. ಇದು ಸ್ವಲ್ಪ ದಪ್ಪಗೆ ಬರ್ತೈತಿ, ಹಂಗಾಗಿ ನಾ ಈ ಸಾಣಿಗೆ ತೊಗೊಂಡಿನಿ. ಇದು ಹಾಕೋತೀನಿ ನೋಡ್ರಿ. ಒಳಗಡೆ ಈ ರೀತಿ ಇರ್ತೈತಿ. ನಾನು ನಿಮ್ಗೆ ತೋರಿಸಿದ್ದೀನಿ ರೀ, ನೀವು ಬೇಕಾದ್ರೆ ಅಲ್ಲಿ ಹೋಗಿ ನೋಡ್ಕೋಬೋದ್ರಿ. ಈ ರೀತಿ ಕ್ಲೋಸ್ ಮಾಡ್ಕೋಬೇಕ್ರಿ. ಇದ್ರಾಗ ಅರ್ಧ kg ಹಿಡ್ಕೊಂಡು 5 kgವರೆಗೆ ನೀವು ಎಷ್ಟು ಬೇಕಾದಷ್ಟು ಹಾಕೋಬೋದ್ರಿ. ಈ ಗೋಧಿ ಕಡಲೆಬೇಳೆ ಹಾಕಿವಲ್ರಿ, ಒಳಗೆಲ್ಲ ಇಳ್ಯಾಕತ್ತಾವ ನೋಡ್ರಿ. ಈ ಗೋಧಿ ಮುಗಿಯಾಕೆ ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಈಗ ಎಲ್ಲ ಗೋಧಿ ಮತ್ತು ಕಡಲೆಬೇಳೆ ಎಲ್ಲ ಹಿಟ್ಟಾಗಿ ಬಂತು ನೋಡ್ರಿ. ಕೆಳಗೆ ಮೇಲೆಲ್ಲ ಖಾಲಿ ಆಯಿತು. ಈಗ ನಾನು ಆಫ್ ಮಾಡಿದ್ದೀನಿ ನೋಡ್ರಿ. ಈಗ ಕೆಳಗೆ ಹಿಟ್ಟು ಹೆಂಗೆ ರೆಡಿ ಆಗ್ಯದ ಅಂತ ನೋಡೋಣ ಬರ್ರಿ. ಈಗ ನಾನು ಓಪನ್ ಮಾಡ್ತೀನಿ. ಬಿಸಿ ಇರ್ತೈತಿ, ನೀವು ನೋಡ್ಕೊಂಡು ತಕ್ಕೋಬೇಕಾಗ್ತೈತ್ರಿ. ಈ ರೀತಿ ಬ್ಯಾಗ್ ಇರ್ತೈತಿ, ಹಿಟ್ಟು ಕೆಳಗೆ ಬೀಳಬಾರ್ದು ಅಂತ ಹೇಳಿ ಅಷ್ಟೇ. ಈ ರೀತಿ ಹಿಟ್ಟು ರೆಡಿ ಆಗೈತೆ ನೋಡ್ರಿ. ಈಗ ನಾ ಗಿರಣೆ ಬೀಸ್ಕೊಂಬಂದಿನಲ್ರಿ, ಇಷ್ಟ ಆಗೈತೆ ನೋಡ್ರಿ ಹಿಟ್ಟು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ.
ಯಾವುದೇ ಸ್ವೀಟ್ ಮಾಡುವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಅದು ಟೇಸ್ಟ್ ಬರ್ತೈತೆ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕ್ರಿ. ಇದು ಹಿಟ್ಟ ಗಟ್ಟಿಗೆ ನಾದ್ಕೋಬೇಕ್ರಿ. ನೀವು ಎಷ್ಟು ಹಿಟ್ಟು ಗಟ್ಟಿ ನಾದ್ಕೋತಿರಲ್ರಿ ಅಷ್ಟು ಮಾದಲಿ ಚಲೋ ಬರ್ತೈತ್ರಿ. ನೀವು ಒಮ್ಮೆ ಜಾಸ್ತಿ ನೀರು ಹಾಕೋಬೇಡ್ರಿ, ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕಾಗ್ತೈತ್ರಿ. ಈ ರೀತಿ ನಾದ್ಕೊಂಡು ನೋಡ್ರಿ, ಗಟ್ಟಿಗೆ ನಾದ್ಕೋಬೇಕ್ರಿ. ಎಷ್ಟು ಗಟ್ಟಿ ನಾದ್ಕೋತಿರಲ್ರಿ ಅಷ್ಟು ಚಲೋ ಬರ್ತೈತ್ರಿ ಮಾದಲಿ. ಈಗ ಇದ್ರಾಗ ಒಂದು ಉಳ್ಳಿ ತೊಗೋತೀನಿ ನೋಡ್ರಿ. ಇದು ಚಪಾತಿಗಿನ ಸ್ವಲ್ಪ ದಪ್ಪಗೆ ತೊಗೋಬೇಕ್ರಿ ಉಳ್ಳಿ. ನಾನು ಈ ಸೈಜಲ್ಲಿ ತೊಗೊಂಡಿನಿ ನೋಡ್ರಿ. ಈಗ ಇದು ಲಟ್ಟಿಸ್ಕೋತೀನಿ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟು ಹಚ್ಕೋತೀನಿ. ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಯಾವ್ದಾದ್ರು ಹಚ್ಕೋಬೋದ್ರಿ. ಈಗ ನಾ ದಪ್ಪಗೆ ಚಪಾತಿ ಲಟ್ಟಿಸ್ಕೋತೀನಿ ರೀ. ನಾವು ಗಟ್ಟಿಗೆ ನಾದ್ಕೊಂಡಿರ್ತೀವಲ್ರಿ, ಹಿಂಗಾಗಿ ಸ್ವಲ್ಪ ದಂಡಿ ಕಟ್ಟಾಗೋ ಸಾಧ್ಯತೆ ಇರ್ತೈತಿ. ಪರವಾಗಿಲ್ಲ ರೀ, ಏನು ಕಟ್ಟಾದ್ರೆ ನಡಿತೈತಿ. ಮತ್ತು ನಾವು ನಾದಿದ ತಕ್ಷಣ ಮಾಡ್ತೀವಲ್ರಿ, ಹಾಗಾಗಿ ಸ್ವಲ್ಪ ಚಪಾತಿ ದಪ್ಪಗೆ ಲಟ್ಟಿಸ್ಕೋಬೇಕ್ರಿ. ನೀವು ಹಿಟ್ಟು ರೆಡಿ ಮಾಡ್ಕೊಳ್ಳೋದ್ರ ಮ್ಯಾಗ ಇರ್ತೈತ್ರಿ. ನೀವು ಮಿಲ್ಲಲ್ಲಿ ಹೆಂಗೆ ಹಿಟ್ಟು ಹಾಕ್ಸಿರ್ತೀರಿ ನೋಡ್ಕೊಂಡು ಅದ್ರ ಮ್ಯಾಗ ಬರ್ತೈತ್ರಿ. ನೋಡ್ರಿ ನಾನು ಈ ರೀತಿ ಲಟ್ಟಿಸ್ಕೊಂಡಿನಿ. ಈಗ ಇದು ಬೇಯಿಸ್ಕೋತೀನಿ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಲಟ್ಟಿಸ್ಕೋತೀನಿ ರೀ. ನಾನು ಎಷ್ಟು ದಪ್ಪಗೆ ಲಟ್ಟಿಸ್ಕೊಂಡಿನಿ, ನೀವು ಈ ರೀತಿ ದಪ್ಪಗೆ ಲಟ್ಟಿಸ್ಕೋಬೇಕಾಗ್ತೈತ್ರಿ. ಚಪಾತಿಗಾದ್ರೆ ನಾವು ನಾರ್ಮಲ್ ಮೆತ್ತಗೆ ನಾದ್ಕೊಂಡಿರ್ತೀವಿ, ಇದಕ್ಕೆ ಸ್ವಲ್ಪ ಗಟ್ಟಿಗೆ ನಾದ್ಕೊಂಡಿರ್ತೀವಿ, ಸ್ವಲ್ಪ ಬಿರ್ಸಾಗಿ ಬರ್ತಾವ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಚಪಾತಿ ಲಟ್ಟಿಸ್ಕೋತೀನಿ ರೀ. ಈಗ ಹಂಚು ಕಾಯ್ಬೇಕಲ್ರಿ, ಹಂಚು ಕಾಯಕ್ಕೆ ಇಡ್ತೀನಿ ನೋಡ್ರಿ. ಇದು ಹಂಚ ಕಾಯಿಲ್ರಿ. ಕಾಯ್ದ ನಂತರ ನಾನು ಲಟ್ಟಿಸ್ಕೊಂಡ್ರೆ ಚಪಾತಿ ಬೇಯಿಸ್ಕೊಳ್ಳೋಣ ರೀ. ಈಗ ಹಂಚು ಕಾಯ್ದೈತ್ರಿ. ನಾನು ಲಟ್ಟಿಸ್ಕೊಂಡ್ರೆ ಚಪಾತಿ ಹಾಕೋತೀನಿ ನೋಡ್ರಿ. ನಾವು ದಿನ ಮಾಡೋ ಚಪಾತಿಗೆ ಈ ಚಪಾತಿಗೆ ಎಷ್ಟು ವ್ಯತ್ಯಾಸ ಐತೆ ನೋಡ್ರಿ. ನಾವು ದಿನ ಮಾಡೋ ಚಪಾತಿ ತಳ್ಳಗಿರ್ತೈತಿ ಮತ್ತು ಸ್ಮೂತಾಗಿ ಸಾಫ್ಟಾಗಿರ್ತೈತಿ ರೀ. ಇದು ಬಿರುಸು ಚಪಾತಿ ಬರ್ತೈತಿ ಮತ್ತು ದಪ್ಪಗೆ ಲಟ್ಟಿಸ್ಕೊಂಡಿರ್ತೀವಿ ನೋಡ್ರಿ. ನೋಡ್ರಿ ಕಲರು ಹೆಂಗೆ ಚೇಂಜ್ ಆಗೈತೆ ನೋಡ್ರಿ. ನೀವು ಕೇಳ್ಬೋದು ನಾರ್ಮಲ್ ಗೋಧಿ ಹಿಟ್ಟಲೆಲ್ಲ ಮಾದಲಿ ಮಾಡ್ಬೋದಲ್ಲ ಅಂತೇಳಿ. ನಾನು ಅದನ್ನು ಮಾಡಿ ತೋರಿಸಿನಿ. ನೀವು ಬೇಕಾದ್ರೆ ನನ್ನ ಚಾನಲ್ಗೆ ಹೋಗಿ ನೋಡ್ರಿ, ಅದನ್ನೂ ಐತ್ರಿ. ನೀವು ಹಂಗಾದ್ರೂ ಮಾಡ್ಕೋಬೋದು, ಹಿಂಗಾದ್ರೂ ಮಾಡ್ಕೋಬೋದು ರೀ. ಇದು ಸುತ್ತಲೂ ದಂಡಿ ಎಲ್ಲ ಚಲೋ ಹೊತ್ನಾಗೆ ಬೇಯಿಸ್ಕೋಬೇಕ್ರಿ. ತಿರುಗಿಸಿ ಹಾಕಿ ಚಲೋ ಹೊತ್ನೇ ಬೇಯಿಸ್ಕೊ. ಯಾಕಂದ್ರೆ ದಪ್ಪ ಮಾಡಿರ್ತೀವಿ ನಾವು, ಹಾಗಾಗಿ ಚಲೋ ಹೊತ್ನೇ ಬೇಯಿಸ್ಕೋಬೇಕಾಗ್ತದೆ ರೀ. ನಾನು ದಂಡಿ ಬೇಯಲ್ಲ ಅಂತೇಳಿ ಹಿಂಗೆ ದಂಡಿ ಎಲ್ಲ ಬೇಯಿಸ್ಕೊಳಕತ್ತೀನಿ ನೋಡ್ರಿ. ಮಧ್ಯದಾಗ ಹಾಕೊಂಡು ಬೇಯಿಸ್ಬೇಕಾಗ್ತೈತ್ರಿ. ಇದು ಎರಡು ಕಡೆ ಚಲೋ ಹೊತ್ನೇ ಬೇಯಿಸ್ಕೊಂಡಿನ್ರಿ. ಈಗ ತಕ್ಕೋತೀನಿ ನೋಡ್ರಿ. ಈಗ ಇದು ನಾನು ಮುರ್ಕೋತೀನಿ ನೋಡ್ರಿ. ಬಿಸಿ ಇರ್ಬೇಕಾದ್ರೆ ಹಿಂಗೆ ಫೋಲ್ಡ್ ಮಾಡ್ಬೇಕ್ರಿ ನೀವು. ಇದೇ ಬೆಳ್ಳುಳ್ಳಿಗಿಲೇನೆ ಹಿಂಗೆ ಕಟ್ ಮಾಡ್ಕೋಬೇಕ್ರಿ. ಬಿಸಿ ಇರುವಾಗ ಮಾಡಿದ್ರೆ ಬೇಗ ಸಣ್ಣ ಆಗ್ತೈತ್ರಿ ಅದು. ಈ ರೀತಿ ಪೀಸ್ ಮಾಡಿ ಇಟ್ಕೊಂಡು ಇದು ಮಿಕ್ಸಿಗೆ ಹಾಕೋಕೆ ಅನುಕೂಲ ಆಗುತ್ತೆ ರೀ. ಯಾಕಂದ್ರೆ ನಮ್ಮ ಪೂರ್ತಿ ಚಪಾತಿ ಮಿಕ್ಸಿಗೆ ಹಾಕೋಕ್ಕಾಗಲ್ಲಲ್ರಿ, ಹಾಗಾಗಿ ಈ ಬಿಸಿ ಇದ್ದಾಗ ಸ್ವಲ್ಪ ಮುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗ್ತೈತ್ರಿ. ನಾ ಮಾಡ್ಕೊಂಡಿರೋದು ಇಷ್ಟ ಆಗೈತೆ ನೋಡ್ರಿ. ಈಗ ಇದು ಈ ರೀತಿ ಮುರ್ಕೊಂಡಿನಿ. ಈಗ ಇದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ್ರಿ. ನೀವು ಬಿಸಿ ಇದ್ದಾಗ ಈ ರೀತಿ ಕಟ್ ಮಾಡ್ಕೊಂಡ್ರೆ ಅಂದ್ರೆ ಮಿಕ್ಸಿಯಲ್ಲಿ ಹಾಕಿದ್ರೆ ಬೇಗ ಸಣ್ಣ ಆಗ್ತೈತ್ರಿ. ಈಗ ನಾನು ಮಿಕ್ಸಿ ಜಾರಿಗೆ ಚಪಾತಿ ಪೀಸ್ಗಳು ಹಾಕ್ಕೋತೀನಿ ನೋಡ್ರಿ. ಈಗ ಕಟ್ ಮಾಡಿರೋ ಚಪಾತಿ ಎಲ್ಲ ಹಾಕ್ಕೋತೀನಿ ರೀ. ಈಗ ಇದು ಮುಚ್ಚಳ ಮುಚ್ಚಿ ನುಣ್ಣಗಾಗಂಗೆ ರುಬ್ಕೋತೀನಿ ರೀ. ಪೌಡ್ರ್ ಆಗ್ಬೇಕು, ಸಣ್ಣಗೆ ಪೌಡ್ರ್ ಆಗಂಗೆ ಮಿಕ್ಸಿ ಮಾಡ್ಕೋಬೇಕ್ರಿ. ಈ ರೀತಿ ರುಬ್ಕೊಂಡಿ ನೋಡ್ರಿ. ಈಗ ಇದು ಜರಡಿ ಮಾಡ್ಕೋತೀನಿ. ಇದ್ರ ದಪ್ಪ ಇರ್ತೈತಿ. ಈಗ ಇದು ಜರಡಿ ಮಾಡ್ಕೋತೀನಿ ರೀ. ನಾ ಈಗ ಒಂದು ತೂತಿನ ಬುಟ್ಟಿಗೆ ಹಾಕೊಂಡು ಇದು ಜರಡಿ ಮಾಡ್ಕೋತೀನಿ ನೋಡ್ರಿ. ಮತ್ತೇನು ಜರಡಿಯಾಗಿ ಉಳಿದಿರ್ತೈತಲ್ರಿ, ಅದು ಮತ್ತೆ ಮಿಕ್ಸಿ ಜಾರಿಗೆ ಹಾಕೊಂಡು ಮತ್ತೆ ರುಬ್ಕೋಬೇಕಾಗ್ತದೆ ರೀ. ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕ್ರಿ ಎಷ್ಟು ಸಣ್ಣ ಆಗಕತ್ತೈತಿ ಅಂತ ಹೇಳಿ. ಈ ರೀತಿ ಸಣ್ಣಗೆ ಮಾಡ್ಕೋಬೇಕ್ರಿ, ಅಂದ್ರೆ ಮಾದಲಿ ಮಸ್ತಾಗಿ ಬರ್ತೈತ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋಬೇಕಾಗ್ತೈತ್ರಿ. ನಾನು ಅಷ್ಟು ಮಿಕ್ಸಿ ಮಾಡಿ ಪುಡಿ ಸೋಸೋದೆಲ್ಲ ನಿಮ್ಗೆ ತೋರಿಸಿದ್ರೆ ಲೆಂದಿ ಆಗತ್ತೆ ವಿಡಿಯೋ. ಹಾಗಾಗಿ ನಾನೆಲ್ಲ ರೆಡಿ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ರೀ ಎಷ್ಟಾಗೈತೆ ಅಂತೇಳಿ. ಈಗ ಮತ್ತೆ ದಪ್ಪ ಅಂದೇನು ಉಳ್ದೈತಲ್ರಿ, ಇದು ಮಿಕ್ಸಿಗೆ ಹಾಕಿ ರುಬ್ಕೊಂಬರ್ತೀನಿ ರೀ. ಈಗ ನಾ ಮಾಡ್ಕೊಂಡಿರೋದು ಇಷ್ಟು ಮಾದಲಾಗೈತೆ ನೋಡ್ರಿ. ಈ ಮೇಲೆ ಇಷ್ಟು ಉಳ್ದೈತಿ. ನೀವು ಇನ್ನೂ ಸತಿ ಮಿಕ್ಸಿಗೆ ಹಾಕಿ ರುಬ್ಕೋಬೋದು, ಬೇಡ ಅಂದ್ರೆ ತೆಗಿಬೋದು. ನಾ ಈಗ ತೆಗಿಯಾಕತ್ತೀನಿ ನೋಡ್ರಿ. ಈಗ ಎಷ್ಟು ಸಣ್ಣಗೆ ಎಷ್ಟು ಉದುರುದ್ರಾಗೈತೆ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತೆ ನೋಡಿದ್ರೆ. ನೋಡ್ರಿ ಈ ರೀತಿ ಮಾದಲಿ ರೆಡಿ ಆಗೈತಿ. ಈಗ ಇದಕ್ಕೆ ಬೆಲ್ಲ ಕುಡಿಸ್ಕೋಬೇಕ್ರಿ. ಇದು ಸಪ್ಪನ ಮಾದಲಿ ರೀ. ಈಗ ಮಿಕ್ಸಿ ಜಾರ್ ತೊಗೊಂಡಿನ್ರಿ. ಈಗ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕೋತೀನಿ ನೋಡ್ರಿ. ಸ್ವಲ್ಪ ಬೆಲ್ಲ, ಸ್ವಲ್ಪ ಮಾದಲಿ. ಈ ಸಪ್ಪನ ಮಾದಲಿ ಏನೈತಲ್ರಿ ಅದು ಹಾಕ್ಕೋಬೇಕ್ರಿ. ಎರಡು ಮಿಕ್ಸ್ ಆಗ್ತಾವ್ರಿ. ಇಲ್ಲ ನೀವು ಮೆತ್ತನ ಬೆಲ್ಲ ತೊಗೊಂಡಿದ್ರೆ ಅಂದ್ರೆ ಸಪ್ರೇಟಾಗಿ ಮಿಕ್ಸ್ ಮಾಡ್ಕೋಬೋದು ಕೈಲೇನೆ. ನಾನು ಸ್ವಲ್ಪ ಬಿರ್ಸಿತ್ತು ಬೆಲ್ಲ, ಹಾಗಾಗಿ ಮಿಕ್ಸಿಯಲ್ಲಿ ಹಾಕಿ ಕುಡ್ಸಾಕತ್ತೀನಿ ರೀ ಬೆಲ್ಲ. ಆವಾಗ ಒಂದೇ ಥರ ಕುಡ್ಕೋತೈತ್ರಿ ಬೆಲ್ಲ ಮಾದಲಿ ಎರಡು. ಈಗ ಇದು ರುಬ್ಕೋತೀನಿ ರೀ ಮುಚ್ಚಳ ಮುಚ್ಚಿ. ಈಗ ಮಾದಲಿ ಜೊತೆ ಬೆಲ್ಲ ಮಿಕ್ಸ್ ಆಗ್ಬೇಕ್ರಿ.
ಈ ರೀತಿ ರೆಡಿ ಆಗ್ತೈತೆ ನೋಡ್ರಿ ಮಾದ್ಲಿ. ಬೆಲ್ಲ ಎಲ್ಲ ಮಾದ್ಲಿ ಜೊತೆ ಮಿಕ್ಸ್ ಆಗಿ ಈ ರೀತಿ ಬರ್ತೈತೆ ನೋಡ್ರಿ. ನಾ ಈಗ ಬೆಲ್ಲ ಕೂಡ್ಸ್ಕೊಂಡಿದ್ದು ಮಾದ್ಲಿ ಒಂದು ಪಾತ್ರೆಗೆ ಹಾಕ್ಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡ್ರೆ ನಿಮ್ಗೂ ಗೊತ್ತಾಗುತ್ತೆ ಎಷ್ಟು ಉದುರಾಗೈತೆ ನೋಡ್ರಿ. ಬೆಲ್ಲ ಕುಡ್ಸಿದ್ಮೇಲೂ ಎಷ್ಟು ಉದುರಾಗೈತೆ ನೋಡ್ರಿ ಮಾದ್ಲಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ನಾನು ಬೆಲ್ಲ ಹಾಕಿ ರುಬ್ಕೊಂಬಂದಿನಲ್ರಿ, ಇಷ್ಟ ಆಗೈತೆ ನೋಡ್ರಿ ಮಾದ್ಲಿ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋರಿ, ಇಲ್ಲ ಕಮ್ಮಿ ಬೇಕಂದ್ರೆ ನಾನು ಹೇಳಿರೋ ಅಳತೆಯಲ್ಲಿ ಹಾಕೋರಿ, ಕರೆಕ್ಟಾಗಿ ಬರ್ತೈತೆ ರೀ. ಇದಕ್ಕೊಂದು ಸ್ವಲ್ಪ ಪುಟಾಣಿ ತೊಗೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ಇವು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಬಿಡ್ಬೋದು. ನಾನು ಎಳ್ಳ ಗಸಗಸಿ ಹುರಿದಿಟ್ಟಿದ್ನಲ್ರಿ, ಅವು ಹಾಕೋತೀನಿ ನೋಡ್ರಿ. ಸ್ವಲ್ಪ ಒಣ ಕೊಬ್ಬರಿ ತುರಿದಿಟ್ಟಿನಿ, ಅದು ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಇದು ಇಷ್ಟೇ ಬಿಟ್ಟರು ಆಯ್ತು. ನೀವು ಇದಕ್ಕೆ ಏಲಕ್ಕಿ ಪುಡಿ, ಜಾಕಾಯಿ ಪುಡಿ, ಶುಂಠಿ ಪುಡಿ ಎಲ್ಲ ಹಾಕೋಬೋದ್ರಿ. ಇದಕ್ಕೆ ನಾ ಇಷ್ಟೇ ಬಿಡ್ತೀನಿ ರೀ. ನಾ ಒಂದು ಸ್ವಲ್ಪ ಗೋಡಂಬಿ ಪೀಸ್ಗಳು ತೊಗೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ಸ್ವಲ್ಪ ಬಾದಾಮಿ ತೊಗೊಂಡಿನಿ, ಅವು ಹಾಕೋತೀನಿ ರೀ. ನೀವು ಬೇಕಾದ್ರೆ ತುಪ್ಪದಲ್ಲಿ ಫ್ರೈ ಮಾಡಿ ಆದರೂ ಹಾಕೋಬೋದು, ಹಾಗೆ ಆದರೂ ಹಾಕೋಬೋದು. ನಾನೀಗ ಹಾಗೆ ಹಾಕೊಳಕತ್ತೀನಿ ನೋಡ್ರಿ. ಇವು ಬಾಯಿಗೆ ಸಿಗ್ತಾ ಇದ್ರೆ ಅದ್ರ ಮಜಾ ಬರ್ತೈತಿ, ಹಾಗಾಗಿ ನಾನು ಹಾಕೊಳಕತ್ತೀನಿ ನೋಡ್ರಿ. ಇವನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಇದು ಮಾದ್ಲಿ ರೆಡಿ ಆಯ್ತು ರೀ. ನೀವು ಸಂಕ್ರಾಂತಿಗಾದರೂ ಮಾಡ್ಕೋಬೋದು, ಜಾತ್ರೆಗಳಿದ್ದಾಗಾದರೂ ಮಾಡ್ಕೋಬೋದು, ಇಲ್ಲ ನಿಮ್ಗೆ ಯಾವಾಗಾರ ಸ್ವೀಟ್ ತಿನ್ಬೇಕು ಅನ್ನಿಸ್ದಾಗ ಈ ರೀತಿ ಮಾದ್ಲಿ ಮಾಡ್ಕೊಂಡು ತಿನ್ಬೋದು ನೀವು. ನೋಡಿದ್ರಲ್ರಿ ವೀಕ್ಷಕರೇ, ನಾನು ಸಂಕ್ರಾಂತಿ ಹಬ್ಬಕ್ಕೆ ಗೋಧಿ ಮಾದ್ಲಿ ಮಾಡಿದ್ದೀನಿ. ಈ ಗೋಧಿ ಮಾದ್ಲಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.